ಗೋಲ್ಡ್ ಸ್ಮಗ್ಲಿಂಗ್ ಆರೋಪ ಹೊತ್ತಿರುವಂತಹ ರಣ್ಯಾರಾವ್ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಮಗೇನು ಇಡಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ, ಕೊಡೋದು ಕೂಡ ಇಲ್ಲ. ಅವರು ನಮಗೆ ಅಫಿಷಿಯಲಿ ಯಾವುದಕ್ಕೂ ಕೂಡ ಕಮ್ಯುನಿಕೇಟ್ ಮಾಡಲ್ಲ, ಇಲ್ಲಿ ತನಕ ಮಾಡೂ ಇಲ್ಲ. ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ತನಿಖೆ ಬಳಿಕ ಗೊತ್ತಾಗಲಿದೆ ಅಂತಷ್ಟೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೇಸಿಕಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳೇನಾದರೂ ಸಂಪರ್ಕ ಮಾಡಿದ್ರ ಗೃಹ ಇಲಾಖೆಗೆ, ಬಿಕಾಸ್ ಈ ಪ್ರೋಟೋಕಾಲ್ ವಿಚಾರಗಳೆಲ್ಲ ಬರೋದು ಗೃಹ ಇಲಾಖೆ ಅಂಡರಲ್ಲೇ ಅಂತ ಕೇಳಿದಾಗ ನಮಗೇನು ಗೊತ್ತಿಲ್ಲ, ಇಡಿ ಬರುವಂತಹ ವಿಚಾರ ಕಮ್ಯುನಿಕೇಟ್ ಆಗಿಲ್ಲ ಅನ್ನೋದನ್ನೆಲ್ಲ ಅವ್ರು ತಿಳಿಸಿದರು. ನಮಗೇನು ಇನ್ಫಾರ್ಮೇಷನ್ ಅವರು ಅಧಿಕೃತವಾಗಿ ನಮಗೇನು ಕೊಡೋದಿಲ್ಲ, ಅವರು ಕೊಟ್ಟಿಲ್ಲ ಇಲ್ಲಿವರೆಗೂ. ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ಟರೆ ನಮಗೇನು ಅಫಿಷಿಯಲಾಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ನು ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ. ನಮಗೇನು ಇನ್ಫಾರ್ಮೇಷನ್ ಅವರು ಅಧಿಕೃತವಾಗಿ ನಮಗೇನು ಕೊಡೋದಿಲ್ಲ, ಅವರು ಕೊಟ್ಟಿಲ್ಲ ಇಲ್ಲಿವರೆಗೂ. ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ಟರೆ ನಮಗೇನು ಅಫಿಷಿಯಲಾಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ನು ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ. ಇಡೀ ಪ್ರಕರಣದಲ್ಲಿ ಹವಾಲಾ ದಂಧೆಯ ಕುರಿತು ಅನುಮಾನದ ವಾಸನೆ ಇರೋದ್ರಿಂದ ಇಡಿ ಈಗಾಗಲೇ ದಾಳಿಗಳನ್ನು ಮಾಡಿದೆ. ಕೆಲವರಿಗೆಲ್ಲ ನೋಟಿಸನ್ನು ಮುಖಕ್ಕಿಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಗೃಹ ಸಚಿವರ ರಿಯಾಕ್ಷನ್ ಇದು.